ಇನ್ನು ಈ ಮಧ್ಯಪ್ರಾಚ್ಯ ದೇಶಗಳ ಸಮರ ಏನಿದೆ ಪೆಟ್ರೋಲ್ ದರ ಏರಿಕೆಯ ಭೀತಿಯನ್ನು ಹುಟ್ಟಿಸ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ಲೀಟರ್ಗೆ ₹2 ಹೆಚ್ಚಳ ಆಗಿದೆ. ನಿಯಮಿತ ಪೆಟ್ರೋಲ್ ಡೀಸೆಲ್ ದರ ತಟಸ್ಥವಾಗಿರುವಂತದ್ದು. ಆಯ್ದ ನಗರಗಳ ಆಧಾರದ ಮೇಲೆ ಬೆಲೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿರುವಂತದ್ದು. ಪ್ರೀಮಿಯಂ ಪೆಟ್ರೋಲ್ ಲೀಟರ್ಗೆ ₹2 ಹೆಚ್ಚಾಗಿದೆ. ನಿಯಮಿತ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ತಟಸ್ಥವಾಗಿರುವಂತದ್ದು. ಇನ್ನು ಆಯ್ದ ನಗರಗಳ ಆಧಾರದ ಮೇಲೆ ಬೆಲೆಯನ್ನ ಹೆಚ್ಚಳ ಮಾಡೋಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೇ ಪರಿಷ್ಕೃತ ದರ ಜಾರಿಗೆ ಬಂದಿರುವಂತದ್ದು. ಅಂದ್ರೆ ₹2 ಹೆಚ್ಚಾಗಿರುವಂತದ್ದೇ ಅಪ್ಲೈ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ. ಈಗ ಪೆಟ್ರೋಲ್ ದರ ಏರಿಕೆಯವರೆಗೂ ಕೂಡ ಬಂದು ನಿಂತಿದೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ನಿಯಮಿತ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಬೇರೆ ಹೆಚ್ಚಳ ಆಗಿರುವಂತದ್ದು. ಇವತ್ತು ಬೆಳಗ್ಗೆಯಿಂದಾನೇ ₹2 ಹೆಚ್ಚಾಗಿದೆ. ಯಾರ್ಯಾರು ಪೆಟ್ರೋಲ್ ಡೀಸೆಲ್ ಅನ್ನ ತಮ್ಮ ವಾಹನಗಳಿಗೆ ಹಾಕಿಸ್ಕೋತಿರಲ್ವಾ, ₹2 ಹೆಚ್ಚಾಗಿ ಈಗ ಪೇ ಮಾಡಬೇಕಾಗಿರುವಂತದ್ದು. ಈಗ ಬಿಕ್ಕಟ್ಟನ್ನ ತಂದಿಟ್ಟಿದೆ ಪ್ರತಿಯೊಂದು ರಾಷ್ಟ್ರಕ್ಕೂ, ಅದರಲ್ಲೂ ಕೂಡ ನಮಗೆ ಕೂಡ. ಪೆಟ್ರೋಲ್ ಡೀಸೆಲ್ ದರ ಏನು ಏರಿಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಯಾರು ನಮ್ಮ ಬಿಜೆಪಿ ನಾಯಕರುಗಳು. ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ದಿನದಲ್ಲಿ ಸಮಸ್ಯೆ ಸರಿ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಏನು ಹೆಚ್ಚಾಗೋದಿಲ್ಲ ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಅದೇ ಆಗೋಯ್ತು. ಪ್ರತಾಪ್ ಸಿಂಹ ಅವರು ಸ್ವತಃ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ನಮ್ಮ ಪರವಾಗಿದೆ, ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಅದೇ ಆಗ್ತಾ ಇರುವಂತದ್ದು. ಆಯ್ದ ನಗರಗಳ ಆಧಾರದ ಮೇಲೆ ಬೆಲೆ ಏರಿಕೆ ಆಗಿದೆ.